ಹಾಯ್ ಹಲೋ ನಮಸ್ತೆ. ನಾನು ರಾಜು. ಅಷ್ಟೇ ನೀವು ನೋಡ್ತಿದ್ದೀರಾ ಸೆಂಟರ್ ಪಾಯಿಂಟ್ ಕನ್ನಡ ಯೂಟ್ಯೂಬ್ ಚಾನಲ್. ಯತ್ನಾಳ್ ಅವರು ಉಚ್ಚಾಟನೆಯಿಂದ ಯತ್ನಾಳ್ ಟೀಮಲ್ಲೂ ಕೂಡ ಬಿರುಕು ಮೂಡಿಬಿಟ್ಟಿದೆ. ಯತ್ನಾಳ್ ಅವರನ್ನ ಸದಾ ಸಪೋರ್ಟ್ ಮಾಡ್ತಿದ್ದಂಥ ಪ್ರತಾಪ್ ಸಿಂಹ ಆಗಿರ್ಬೋದು, ಬಿ ಪಿ ಹರೀಶ್ ಆಗಿರ್ಬೋದು, ಕುಮಾರ್ ಬಂಗಾರಪ್ಪ ಆಗಿರ್ಬೋದು, ಅರವಿಂದ್ ಲಿಂಬಾಳಿ ಆಗಿರ್ಬೋದು, ಇವ್ಯಾರು ಕೂಡ, ಜೊತೆಗೆ ಸಿದ್ದೇಶ್ವರ ಆಗಿರ್ಬೋದು, ಅವ್ರು ಯಾರು ಕೂಡ ಇದೀಗ ಮಾಧ್ಯಮದ ಮುಂದೆ ಕಾಣಿಸ್ಕೊಳ್ತಾ ಇಲ್ಲ. ಉಚ್ಚಾಟನೆಯಾದ ಮಾರನೇ ದಿನ ಒಂದು ಮೀಟಿಂಗ್ ಆಗಿತ್ತು. ಅದು ಸಿದ್ದೇಶ್ವರ ಅವರ ಮನೆಯಲ್ಲಿ ಒಂದು ಮೀಟಿಂಗ್ ಆಗಿತ್ತು. ಆ ಮೀಟಿಂಗ್ ಮೇಲೆ ಹೈಕಮಾಂಡ್ ದೂರದೃಷ್ಟಿಯನ್ನು ನೆಟ್ಟಿತ್ತು. ಜೊತೆಗೆ ಪರೋಕ್ಷವಾಗಿ ರಾಜ್ಯ ಘಟಕದಿಂದ ಒಂದು ಸಂದೇಶವನ್ನು ಕೂಡ ಕಳಿಸುವಂತ ಪ್ರಯತ್ನ ಮಾಡಿತ್ತು. ಇನ್ಮುಂದೆ ನೀವೇನಾದರೂ ಯತ್ನಾಳ್ ಅವರ ಪರವಾಗಿ ಮಾತನಾಡಿದ್ರೆ, ಯತ್ನಾಳ್ ಅವರ ಜೊತೆ ಗುರುತಿಸ್ಕೊಂಡ್ರೆ ನಿಮ್ಮನ್ನ ವಿತೌಟ್ ನೋಟಿಸ್ ವಿ ವಿಲ್ ಸಸ್ಪೆಂಡ್ ಅಂತ ಆ ಎಚ್ಚರಿಕೆ ಕೂಡ ಪಡೆದುಕೊಂಡಂತ ರೆಬಲ್ನ ಟೀಮ್ನ ಸದಸ್ಯರಾದಂಥ ಪ್ರತಾಪ್ ಸಿಂಹ ಆಗಿರ್ಬೋದು, ಬಿ ಪಿ ಹರೀಶ್ ಆಗಿರ್ಬೋದು, ಕುಮಾರ್ ಬಂಗಾರಪ್ಪ ಆಗಿರ್ಬೋದು, ಸಿದ್ದೇಶ್ವರ ಆಗಿರ್ಬೋದು, ಹೀಗೆ ಅನೇಕರು ಇದೀಗ ತಟಸ್ಥರಾಗಿಬಿಟ್ಟಿದ್ದಾರೆ. ಈಗಾಗಲೇ ಮತ್ತೊಂದು ತಟಸ್ಥ ಬಣ ಇದೆ ಬಿಜೆಪಿಯಲ್ಲಿ. ಅದರಲ್ಲಿ ದೊಡ್ಡ ದೊಡ್ಡ ಮುಖಂಡರಿದ್ದಾರೆ. ಆ ದೊಡ್ಡ ದೊಡ್ಡ ಮುಖಂಡರ ಮಾತನ್ನ ಕೇಳಿ ಕೆಟ್ಟಬಿಟ್ರ ಯತ್ನಾಳ್ ಅವರು ಎನ್ನುವಂತ ಮಾತುಗಳು ಕೂಡ ಇದೀಗ ಕೇಳಿ ಬರ್ತಾ ಇದೆ. ನೋಡಿ, ಯತ್ನಾಳ್ ಅವರು ತಪ್ಪು ಮಾಡಿದ್ರ ಎನ್ನುವುದೇ ಇದೀಗ ವಿಶೇಷವಾಗಿದೆ. ಯತ್ನಾಳ್ ಅವರು ತಪ್ಪು ಮಾಡಿಬಿಟ್ರ ಎನ್ನುವುದು ಈ ಸಂಚಿಕೆ ನಮ್ಮ ಹೆಡ್ಲೈನ್ಸ್ ಆಗಿರುತ್ತೆ. ನೋಡಿ, ಯತ್ನಾಳ್ ಅವರು ತಪ್ಪು ಮಾಡಿದ್ರ, ಹಾಗಾದ್ರೆ ಯತ್ನಾಳ್ ಅವರು ಮಾಡಿದ ತಪ್ಪೇನು ಎನ್ನುವುದನ್ನು ನೋಡ್ತಾ ಹೋಗ್ತಿದ್ದ ಮೊದಲು ನಮ್ಮ ಚಾನಲ್ ಅನ್ನ ಇಲ್ಲಿ ತನಕ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಜೊತೆಗೆ ತಮ್ಮ ಅಭಿಪ್ರಾಯವನ್ನ ಕಾಮೆಂಟ್ ಮುಖಾಂತರ ತಿಳಿಸಬಹುದು. ಎಸ್ ವೀಕ್ಷಕರೇ, ಯತ್ನಾಳ್ ಅವರನ್ನ ಕಳೆದ ವಾರವಷ್ಟೇ ಉಚ್ಚಾಟನೆ ಮಾಡಿ 6 ವರ್ಷಗಳ ಕಾಲ ಬಿಜೆಪಿಯಿಂದ ಹೊರಗೆ ಇಡಲಾಯಿತು. ಅದಕ್ಕೆ ಅನೇಕ ಕಾರಣಗಳು ಕೂಡ ಇದ್ವು. ಅದಕ್ಕೆ ಪ್ರಮುಖವಾದ ಕಾರಣ ಏನಂದ್ರೆ, ಯತ್ನಾಳ್ ಅವರಿಗೆ ತಮ್ಮ ಮಾತಿನ ಮೇಲೆ ನಿಗಾ ಇಟ್ಕೊಳ್ಳಿಕ್ಕೆ ಆಗದೆ ಇರುವಂತದ್ದು. ರಾಜಕಾರಣಿ ಆದವನು, ಒಂದು ಪಕ್ಷದಲ್ಲಿ ಇದ್ದವನು ಕೂಡ ಒಂದೇ ಒಂದು ಧರ್ಮದ ಪರವಾಗಿ ಮತವನ್ನ ಕೇಳಲಿಕ್ಕೆ ಆಗೋದಿಲ್ಲ. ನೀವು ಒಂದು ಸಂಘಟನೆ ಮಾಡಿದ್ರೆ, ನೀವು ಹಿಂದೂ ಸಂಘಟನೆ ಮಾಡ್ಕೊಂಡಿದ್ರೆ, ನೀವು ಒಂದು ಶ್ರೀರಾಮ ಸಂಘಟನೆ ಮಾಡ್ಕೊಂಡಿದ್ರೆ ಅವರು ಶ್ರೀರಾಮನ ಪರವಾಗಿ ಮಾತನಾಡ್ತಾರೆ. ನೀವು ಹಿಂದೂ ಸಂಘಟನೆಯನ್ನ ಮಾಡ್ಕೊಂಡಿದ್ರೆ ನೀವು ಹಿಂದೂ ಪರವಾಗಿ ಮತವನ್ನ ಕೇಳಬಹುದು, ಅಥವಾ ನೀವು ಹಿಂದೂ ಪರವಾಗಿರ್ಬೋದು. ಆದ್ರೆ ರಾಜಕಾರಣಕ್ಕೆ ಬಂದಾಗ ಅಲ್ಲಿ ಎಲ್ಲಾ ಧರ್ಮದವರು ಇರ್ತಾರೆ, ಎಲ್ಲಾ ಮತೀಯಗಳು ಇರ್ತಾರೆ, ಎಲ್ಲಾ ಜಾತಿಯವರು ಕೂಡ ಇರ್ತಾರೆ. ಹಾಗಾಗಿ ನೀವು ಯಾರೋ ಮಾಡಿದ ತಪ್ಪನ್ನ, ಅದು ಒಂದು ಧರ್ಮದ ಬಗ್ಗೆ ನೀವು ಸಾರಾಸಗಟವಾಗಿ ದೂರನ್ನ ಅಥವಾ ಗೂಬೆಯನ್ನು ಕೂರಿಸುವುದು ಅದು ರಾಜಕಾರಣಕ್ಕೆ ಸರಿ ಬರೋದಿಲ್ಲ. ಹಾಗಾಗಿ ನಿಮ್ಮಂತವ್ರನ್ನ ಇಟ್ಕೊಂಡಂತ ಪಕ್ಷಕ್ಕೂ ಕೂಡ ಮುಜುಗರವಾಗುತ್ತೆ. ಈ ಹಿಂದೆ ಕೂಡ ಅನಂತಕುಮಾರ್ ಹೆಗಡೆ ಅವರು ಅನೇಕ ಬಾರಿ ಇಂಥದ್ದೇ ಸ್ಟೇಟ್ಮೆಂಟ್ ನ ಕೊಟ್ಟಿದ್ರು. ನೋಡಿ, ಕಾಂಗ್ರೆಸ್ ಆಗ್ಲಿ ಬಿಜೆಪಿ ಆಗ್ಲಿ ಅದರ ಅಜೆಂಡಾ ಬೇರೆ ಬೇರೆ ಇರುತ್ತೆ. ಹಿಂದುತ್ವದ ಅಜೆಂಡಾದಲ್ಲಿ ಬಿಜೆಪಿ ಇದ್ರೂ ಕೂಡ ಯಡಿಯೂರಪ್ಪನವರು ಯಾವುದೇ ಕಾರಣಕ್ಕಾಗಿ ಕೂಡ ಮುಸ್ಲಿಂ ವಿರೋಧಿ ಹೇಳಿಕೆಯನ್ನು ಕೊಟ್ಟಿರಲಿಲ್ಲ. RSS ನ ಸಪೋರ್ಟ್ ಅನ್ನ ಮಾಡ್ತಿದ್ರು ಕೂಡ, RSS ಯಡಿಯೂರಪ್ಪನಿಗೆ ಸಪೋರ್ಟ್ ಮಾಡ್ತಿದ್ರು ಕೂಡ, ಯಾವುದೇ ಹೊತ್ತದಲ್ಲೂ ಕೂಡ ಅವರು ಮುಸ್ಲಿಂ ವಿರೋಧಿ ಹೇಳಿಕೆಯನ್ನು ಕೊಟ್ಟಿರಲಿಲ್ಲ. ಯಾವುದೋ ಒಂದು ಗಲಭೆ ಆಯ್ತಂದ್ರೆ ಆ ಗಲಾಭೆಗೆ ಕಾರಣಕರ್ತರಾದಂತ ಮುಸ್ಲಿಮನ ಬೈತಾ ಇದ್ರು. ಮತ್ತು ಅಂತ ಕಿಡಿಗೇಡಿಗಳಿಗೆ ಸಪೋರ್ಟ್ ಮಾಡ್ತಾ ಇದ್ದಂತ ಕಾಂಗ್ರೆಸ್ ಅನ್ನ ಬೈತಾ ಇದ್ರೆ ಹೊರತು ಯಾವುದೇ ಕಾರಣಕ್ಕೂ ಮುಸ್ಲಿಂ ಧರ್ಮ ಕೆಟ್ಟದ್ದು ಎನ್ನುವುದಷ್ಟರಲ್ಲಿ ಯಾವುದೂ ಕಾರಣಕ್ಕೂ ಹೇಳ್ತಾ ಇರಲಿಲ್ಲ. ಯಾವ ವ್ಯಕ್ತಿಗಳು ತಪ್ಪು ಮಾಡಿರ್ತಾರಲ್ಲ ಆ ವ್ಯಕ್ತಿಗಳನ್ನ ಬೈತಾ ಇದ್ರು. ಮತ್ತೆ ಆ ವ್ಯಕ್ತಿಗಳಿಗೆ ಸಪೋರ್ಟ್ ಮಾಡ್ತಿದ್ದಂತ ಕಾಂಗ್ರೆಸ್ ಪಕ್ಷಕ್ಕೆ ಬೈತಾ ಇದ್ರು. ಇದು ರಾಜಕಾರಣ ಅಂದ್ರೆ. ನೀವು ಯಾವಾಗ ವೈಯಕ್ತಿಕ ಹಿತಾಸಕ್ತಿಗೋಸ್ಕರ ನೀವು ಯಾವುದೇ ಧರ್ಮವನ್ನ ಬೈಯಿ ಅಥವಾ ಯಾವುದೇ ಧರ್ಮವನ್ನು ಹೊಗಳಿ, ಆದ್ರೆ ರಾಜಕೀಯಕ್ಕೆ ಬಂದಾಗ ನಿಮಗೆ ಎಲ್ಲರೂ ಕೂಡ ಮತ ಹಾಕಿರ್ತಾರೆ, ಎಲ್ಲರೂ ಕೂಡ ನಿಮ್ಮ ಪರವಾಗಿ ವೋಟ್ ಮಾಡಿರ್ತಾರೆ. ಅಂತ ವೋಟ್ ಮಾಡುವಾಗ ನೀವು ಒಂದು ಧರ್ಮವನ್ನ ಪರವಾಗಿ ವಹಿಸಿಕೊಂಡು ಒಂದು ಧರ್ಮವನ್ನ ಹೀಯಾಳಿಸೋದು ಕೂಡ ಯತ್ನಾಳ್ ಅವರಿಗೆ ದೊಡ್ಡ ಹಿನ್ನಡೆಯಾಯಿತು. ಇದೇ ಸ್ಟೇಟ್ಮೆಂಟ್ ಇಟ್ಕೊಂಡು ಕಾಂಗ್ರೆಸ್ ಬಿಜೆಪಿಯ ಪಕ್ಷದ ಮೇಲೆ ಮುಗಿ ಬೀಳ್ತಾನೆ ಇತ್ತು. ಇವೆಲ್ಲದರಿಂದ ಎಚ್ಚೆತ್ತುಕೊಂಡಂತ ಬಿಜೆಪಿ ಹೈಕಮಾಂಡ್ ಒಂದು ಕಣ್ಣನ್ನ ಇಟ್ಟಿತ್ತು. ಆ ಕಣ್ಣು ದೊಡ್ಡದು ಮಾಡಿದ್ದು, ಆ ಕಣ್ಣು ಕೆಂಗಣ್ಣಾಗಿದ್ದು ಯಾವಾಗ ಅಂದ್ರೆ ಅದು ಹನಿ ಟ್ರ್ಯಾಪ್ ಪ್ರಕರಣದಲ್ಲಿ ರಾಜಣ್ಣನವರ ಪರವಾಗಿ ಮಾತಾಡಲಿಕ್ಕೆ ಹೋಗ್ಕೊಂಡು ಬಿಜೆಪಿ ಯಾವ ಮುಖಂಡರ ಜೊತೆ ಮಾತನಾಡದೆ ವಿಧಾನಸಭೆಯಲ್ಲಿ ಹನಿ ಟ್ರ್ಯಾಪ್ ಪ್ರಕರಣವನ್ನು ಪ್ರಸ್ತಾಪ ಮಾಡಿದ್ದು ಕೂಡ ಒಂದು ಕಾರಣ ಆಯಿತು. ಅದು ಕೂಡ ಯತ್ನಾಳ್ ಅವರ ಮಾತಿನ ಮೇಲೆ ನಿಗಾ ಇಡಲಿಕ್ಕೆ ಆಗದೆ ಇದ್ದ ಕಾರಣ ಆಯಿತು. ಯತ್ನಾಳ್ ಅವರು ಏನಂತಾರೆ ಅಂತ ಸ್ವತಃ ಯತ್ನಾಳ್ ಅವರಿಗೆ ಅರ್ಥವಾಗೋದಿಲ್ಲ. ಈ ಹಿಂದೆ ಕೇಂದ್ರ ಹೈಕಮಾಂಡ್ ಕೂಡ ಅವರಿಗೆ ಸುಮ್ಮನಿರುವಂತೆ ಅನೇಕ ಬಾರಿ ಸೂಚನೆ ಮಾಡಿ ನಿಮ್ಗೆ ವಿರೋಧ ಪಕ್ಷದ ನಾಯಕನಾಗಿ ಮಾಡ್ತೇನೆ, ಯಾಕಂದ್ರೆ ನಿಮ್ಮ ಮಾತಿನ ವೈಖರಿ ಆಗಿದೆ, ನೀವು ಕಾಂಗ್ರೆಸ್ ಪಕ್ಷದ ಮೇಲೆ ಮುಗಿಬೀಳುವಂತ ವೈಖರಿ ಆಗಿದೆ, ನಿಮ್ಗೆ ಒಳ್ಳೆಯ ಸ್ಥಾನಮಾನವನ್ನು ಕೊಡ್ತೇನೆ, ಈಗ ಸರಿಸುಮಾರು 3 ತಿಂಗಳ ಕಾಲ ನೀವು ಹೀಗೆ ಬಿಡಿ ಅಂದಾಗಲೂ ಕೂಡ 1-2 ವಾರಗಳ ಕಾಲ ಸುಮ್ಮನಿದ್ದು ಮತ್ತೆ ತಮ್ಮ ಚಾಳೆಯನ್ನು ಮುಂದುವರಿಸಿಬಿಟ್ರು. ಹಾಗಾಗಿ ಯತ್ನಾಳ್ ಅವರಿಗೆ ಈಗ ಉಚ್ಚಾಟನೆ ಆಗ್ಲಿಕ್ಕೆ ಅವರ ಮಾತಿನ ಮೇಲೆ ನಿಗಾ ಇಡ್ಲಿಕ್ಕೆ ಆಗದಂತ ಒಂದು ಕಾರಣ ಕೂಡ ಯತ್ನಾಳ್ ಅವರ ಉಚ್ಚಾಟನೆಗೆ ಪರೋಕ್ಷವಾಗಿ ಕಾರಣವಾಯಿತು. ಇದು ಕೂಡ ಒಂದು ತಪ್ಪು ಅನ್ಬೋದು. ನೋಡಿ, ನಿಮ್ಗೆ ವಿಜೇಂದ್ರ ಅವರ ಮೇಲೆ ದ್ವೇಷ ಇದೆ,
ಯಡಿಯೂರಪ್ಪನವರ ಮೇಲೆ ದ್ವೇಷ ಇದೆ, ಅವರು ಭ್ರಷ್ಟ ರಾಜಕಾರಣವನ್ನು ಮಾಡ್ತಾ ಇದ್ದಾರೆ, ಅವರು ಕುಟುಂಬ ರಾಜಕಾರಣವನ್ನು ಮಾಡ್ತಾ ಇದ್ದಾರೆ ಎನ್ನುವುದಾದ್ರೆ ನೀವು ಕೇಂದ್ರ ಹೈಕಮಾಂಡ್ಗೆ ಪ್ರತಿದಿನ, ಪ್ರತಿ ಕ್ಷಣ, ಪ್ರತಿ ಗಂಟೆ, ಪ್ರತಿ ದಿನ, ಪ್ರತಿ ವಾರ ನೀವು ದೂರನ್ನು ಕೊಡಬಹುದಿತ್ತು. ಅಥವಾ ನೇರವಾಗಿ ಮೀಟ್ ಮಾಡಿ ನೀವು ಹೈಕಮಾಂಡ್ಗೆ ನಿಮ್ಮ ದೂರನ್ನು ಕೊಡಬಹುದಿತ್ತು. ಆದರೆ ನಿಮ್ಗಿಲ್ಲಿ ಒಂದು ಪಕ್ಷದ MLA ಆಗಿ ನಿಮಗೆ ಪ್ರತಿಭಟನೆ ಮಾಡುವಂತ ಅವಕಾಶ ಇರೋದಿಲ್ಲ. ಯಾಕಂದ್ರೆ ನೀವು ಬಿಜೆಪಿಯ MLA ಆಗಿರ್ತೀರಿ, ನೀವು ಬಿಜೆಪಿಯ ಪಕ್ಷದ ಕಾರ್ಯಕರ್ತನಾಗಿರ್ತೀರಿ. ಹಾಗಾಗಿ ಬಿಜೆಪಿ ವಿರೋಧ ಸ್ಟೇಟ್ಮೆಂಟ್ ಅನ್ನು ಕೊಡ್ಲಿಕ್ಕೆ ನಿಮ್ಮ ಶಿಸ್ತು ಸಮಿತಿ ಉಲ್ಲಂಘನೆ ಆಗುತ್ತೆ. ನೀವೇನಾದ್ರೂ ಬಿಜೆಪಿಯ ಪಕ್ಷದ ಮುಖಂಡರಾದಂತ ಯಡಿಯೂರಪ್ಪನವರು ಆಗಿರ್ಬೋದು ಅಥವಾ ವಿಜೇಂದ್ರ ಆಗಿರ್ಬೋದು, ಅವರ ವಿರುದ್ಧವಾಗಿ ನಿಮಗೆ ಅಸಮಾಧಾನ ಇದ್ದರೆ ನೀವು ಪ್ರತಿಭಟನೆ ಮಾಡುವ ಬದಲಾಗಿ, ನೀವು ಮಾಧ್ಯಮಗಳಿಗೆ ಹೇಳಿಕೆ ಕೊಡುವ ಬದಲಾಗಿ ನೀವು ನೇರವಾಗಿ ಲಿಖಿತ ದೂರನ ಮುಖಾಂತರ ಅಥವಾ ಎವಿಡೆನ್ಸ್ ಮುಖಾಂತರ ಹೈಕಮಾಂಡ್ಗೆ ದೂರನ್ನು ಸಲ್ಲಿಸಬೇಕಾಗತ್ತೆ. ಅದರಲ್ಲೂ ಕೂಡ ನಿಮ್ಮ ಎಡವಟ್ಟು ಆಯ್ತು, ಅದು ಕೂಡ ನೀವು ಮಾಡೋದು ದೊಡ್ಡ ತಪ್ಪಾಗುತ್ತೆ. ನೀವು ಪದೇ ಸ್ಟೇಟ್ಮೆಂಟ್ ಕೊಟ್ಟರೆ, ಪದೇ ನೀವು ಮಾಧ್ಯಮದ ಮುಂದೆ ಹೇಳಿಕೆಯನ್ನು ಕೊಟ್ಟರೆ, ಪದೇ ಬಿಜೆಪಿಗೆ ಮುಜುಗರವಾಗುವಂತೆ ಮಾಡ್ಕೊಂಡ್ರಿ, ಅದು ಕೂಡ ನಿಮಗೆ ದೊಡ್ಡದಾದಂತ ಒಂದು ತಪ್ಪು ಆಯ್ತು ಅಂತ ಹೇಳ್ಬೋದು. ಮೂರನೇದಾಗಿ, ನಿಮ್ಮ ತಟಸ್ಥ ಬಣವನ್ನು ನೀವು ನಂಬಿದ್ರಿ. ನೀವು ಆರ್ ಅಶೋಕ್ ಅವರಿಗೆ ಯಾವತ್ತೂ ವಿರೋಧವಾಗಿ ಮಾತನಾಡಲಿಲ್ಲ. ನೀವು ಬೊಮ್ಮಾಯಿಯವರ ವಿರುದ್ಧ ಯಾವತ್ತೂ ವಿರೋಧವಾಗಿ ಮಾತನಾಡಲಿಲ್ಲ. ನೀವು ಕೆಲವೊಬ್ಬರ ನಾಯಕರ ಪರವಾಗಿ ಇದ್ರಿ, ಯಾಕಂದ್ರೆ ಅವರು ನಿಮ್ಮನ್ನ ಎತ್ತಿ ಬಿಟ್ಟಿದ್ರು. ಈ ತಟಸ್ಥ ಬಣವನ್ನ ನಂಬಿಕೊಂಡು ನೀವು ಕೆಟ್ರಿ, ಯಾಕಂದ್ರೆ ತಟಸ್ಥ ಬಣದವರು ನಿಮ್ಮನ್ನು ಎತ್ತು ಕಟ್ಟಿದ್ರೆ ಹೊರತು ನಿಮ್ಮ ಪರವಾಗಿ ಇದೀಗ ನಿಮ್ಮ ಸಂಕಷ್ಟದ ಸ್ಥಿತಿಯಲ್ಲಿ ಬರಲೇ ಇಲ್ಲ. ನಿಮ್ಮ ಉಚ್ಚಾಟನೆಯ ಸಂದರ್ಭದಲ್ಲಿ ಅವರು ಬರಲೇ ಇಲ್ಲ. ನಿಮ್ಮ ಉಚ್ಚಾಟನೆಯ ಸಂದರ್ಭದಲ್ಲಿ ಅವರು ನಿಮ್ಮ ಹೈಕಮಾಂಡ್ ಆ ತಟಸ್ಥ ಬಣದ ಮುಖಂಡರ ಮಾತನ್ನು ಕೇಳಬಹುದಿತ್ತು. ಯತ್ನಾಳ್ ಹೇಗೆ, ಯತ್ನಾಳ್ ಅವರ ಕಾರ್ಯವೈಖರಿ ಹೇಗಿದೆ, ಅಥವಾ ಆ ತಟಸ್ಥ ಬಣದವರು ಕೂಡ ಹೈಕಮಾಂಡ್ನ ಪರವಾಗಿ ಹೈಕಮಾಂಡ್ನ ಜೊತೆ ಮಾತಾಡಿ ಯಾವುದೇ ಕಾರಣಕ್ಕೂ ಯತ್ನಾಳ್ ಅವರು ಉಚ್ಚಾಟನೆ ಮಾಡಬಾರ್ದು ಎನ್ನುವ ರೀತಿಯಲ್ಲಿ ಅವರು ಕೂಡ ನಿಮ್ಮ ಪರವಾಗಿ ಬ್ಯಾಟ್ ಬೀಸಬಹುದಿತ್ತು. ಆದರೆ ಅವರಿಗೂ ಕೂಡ ನಿಮ್ಮ ಏಳಿಗೆ ಸಹಿಸಲಿಕ್ಕೆ ಆಗ್ತಾ ಇರಲಿಲ್ಲ. ನೀವು ಉಚ್ಚಾಟನೆ ಆದ್ರೆ ಮತ್ತೊಬ್ಬ ಮುಖಂಡ ನಮ್ಮ ಬಿಜೆಪಿಯಲ್ಲಿ ಕಡಿಮೆ ಆಗ್ತಾನೆ, ಹಾಗಾಗಿ ನಮಗೂ ಕೂಡ ಅದು ಬೇಳೆ ಬೇಯಿಸಿಕೊಳ್ಳಿಕ್ಕೆ ಒಳ್ಳೆಯದಾಗತ್ತೆ ಅನ್ನೋ ದೃಷ್ಟಿಯಲ್ಲಿ, ಅಥವಾ ಯತ್ನಾಳ್ ಅವರ ಮುಖಾಂತರ ವಿಜೇಂದ್ರನವರು ಬೈದು ಯಡಿಯೂರಪ್ಪನವರು ಬೈದ್ರೆ ನಮ್ಗೆ ಅದು ಪರೋಕ್ಷವಾಗಿ ಒಳ್ಳೆಯದಾಗತ್ತೆ ಅನ್ನುವ ಕಾರಣಕ್ಕಾಗಿ ಅವರು ನಿಮ್ಮನ್ನು ಎತ್ಬಿಟ್ರು. ಅದನ್ನ ಗುರುತು ಹಿಡಿಯಲು ಕೂಡ ನೀವು ತಪ್ಪನ್ನ ಮಾಡಿದ್ರಿ. ಇದು ನೀವು ಮಾಡಿದಂತ ಮೂರನೇ ತಪ್ಪು. ಇದಾದ ನಂತರ ನಿಮ್ಮ ಪರವಾಗಿ ನಿಂತಂತ ಬೆಂಬಲಿಗರಿದ್ದಾರಲ್ಲ, 5-6 ಬೆಂಬಲಿಗರು, ಪ್ರತಾಪ್ ಸಿಂಹ ಆಗಿರ್ಬೋದು, ಅರವಿಂದ್ ಲಿಂಬಾವಳಿ ಆಗಿರ್ಬೋದು, BP ಹರೀಶ್ ಆಗಿರ್ಬೋದು, ಕುಮಾರ್ ಬಂಗಾರಪ್ಪ ಆಗಿರ್ಬೋದು, ಸಿದ್ದೇಶ ಆಗಿರ್ಬೋದು, ಈಗ ಅನೇಕ ನಾಯಕರು ನಿಮ್ಮನ್ನ ಉಪಯೋಗಿಸಿಕೊಂಡು ಅವರು ತಮ್ಮ ಬೆಳೆಯನ್ನು ಬೇಯಿಸಿಕೊಳ್ಳಿಕ್ಕೆ ಮುಂದಾದ್ರು. ಅವರಿಗೆ ಪ್ರತಾಪ್ ಸಿಂಹ ಅವರಿಗೆ ಟಿಕೆಟ್ ಸಿಕ್ಕಿರಲಿಲ್ಲ, ಅದು ಅವರಿಗೆ ಬೇಸರ ಇತ್ತು. ಕುಮಾರ ಬಂಗಾರಪ್ಪ ಅವರಿಗೆ ಪರೋಕ್ಷವಾಗಿ ಸೋಲಿಸಿದ್ರು ಎನ್ನುವ ಸ್ವಲ್ಪ ಬೇಸರವಿತ್ತು. BP ಹರೀಶ್ ಅವರಿಗೆ ತಮ್ಮನ್ನು ಸೋಲಿಸಲಿಕ್ಕೆ ಟ್ರೈ ಮಾಡಿದ್ರು ಎನ್ನುವಂತ ಒಂದು ಅಸಮಾಧಾನ ಇತ್ತು. ಅರವಿಂದ್ ಲಿಂಬಾವಳಿಯವರಿಗೆ ತಮಗೆ ಟಿಕೆಟ್ ಸಿಕ್ಕಿಲ್ಲ ಎನ್ನುವಂತ ಒಂದು ಪರೋಕ್ಷವಾದಂತ ಒಂದು ಸಿಟ್ಟಿತ್ತು. ಸಿದ್ದೇಶ್ವರಿಗೂ ಕೂಡ ತಮಗೆ ಬದಲಾಗಿ ತಮ್ಮ ಮಡದಿಗೆ ಟಿಕೆಟ್ ಕೊಟ್ಟು ಪರೋಕ್ಷವಾಗಿ ಸೋಲಿಕ್ಕೆ ಕಾರಣವಾದ್ರು ಎನ್ನುವ ಒಂದು ಪರೋಕ್ಷವಾದ ಆಕ್ರೋಶ ಇತ್ತು. ಇವೆಲ್ಲರೂ ಕೂಡ ತಮ್ಮ ಆಕ್ರೋಶವನ್ನ ತಮ್ಮ ಸಿಟ್ಟನ್ನ ಯತ್ನಾಳ್ ಅವರ ಮುಖಾಂತರ ತೀರಿಸಿಕೊಳ್ಳಲಿಕ್ಕೆ ಅವರ ಪ್ರಯತ್ನ ಪಟ್ಟರೆ ಹೊರತು ಅವರಿಗೆ ಬಿಜೆಪಿಯ ವಿರುದ್ಧವಾದ ಯಾವುದೇ ಒಂದು ಬೇಸರವಿರಲಿಲ್ಲ. ಹಾಗಾಗಿ ಅವರು ಸ್ಟೇಟ್ಮೆಂಟ್ ಅನ್ನು ಕೊಡ್ಲಿಕ್ಕೆ ಹೋಗಿಲ್ಲ, ಪರೋಕ್ಷವಾಗಿ ಯತ್ನಾಳ್ ಅವರನ್ನ ಸ್ಟೇಟ್ಮೆಂಟ್ ಕೊಡಿಸಿ ಯತ್ನಾಳ್ ಅವರನ್ನ ಬಲಿ ಪಡೆಯುವಲ್ಲಿ ಸಫಲರಾದ್ರು ಎನ್ನುವುದು ಇದೀಗ 4ನೇ ತಪ್ಪು. ಅದು ರೆಬೆಲ್ ಟೀಮ್ ಅನ್ನ ನಂಬಿ ಯತ್ನಾಳ್ ತಮ್ಮ ಮುಂದಿನ ಹೆಜ್ಜೆಯನ್ನು ಇಟ್ಟಿದ್ದಿದೆಯಲ್ಲ, ಪರೋಕ್ಷವಾಗಿ ನೇರವಾಗಿ ಯತ್ನಾಳ್ ಅವರು ವಿಜೇಂದ್ರ ಅವರಿಗಾಗ್ಲಿ, ಯಡಿಯೂರಪ್ಪನವರಿಗಾಗ್ಲಿ, ಅಥವಾ ಹನಿ ಟ್ರ್ಯಾಪ್ ಪ್ರಕರಣವನ್ನ ಯಾರ ಜೊತೆಯ ಮುಖಂಡರಿಗೂ ಜೊತೆಗೆ ಚರ್ಚೆ ಮಾಡದೆ ಹನಿ ಟ್ರ್ಯಾಪ್ ಪ್ರಕರಣವನ್ನು ಪ್ರಸ್ತಾಪ ಮಾಡದಿದೆಯಲ್ಲ, ಇದು ಕೂಡ ರೆಬೆಲ್ ಟೀಮ್ ಅನ್ನ ನಂಬಿ ಮಾಡಿದಂತ ಒಂದು ತಪ್ಪು ಅನ್ಬಹುದು. ಇದು 4ನೇ ತಪ್ಪು. ಹೀಗಾಗಿ ತಮ್ಮ ಬಣದಲ್ಲಿ ತಮ್ಮ ಶಕ್ತಿಯನ್ನ ಗುರುತು ಮಾಡಿಕೊಳ್ಳುವಲ್ಲಿ, ತಮ್ಮ ಮುಂದಿನ ಧ್ಯೇಯವನ್ನ ಗುರುತು ಮಾಡಿಕೊಳ್ಳುವಲ್ಲಿ ಯತ್ನಾಳ್ ಅವರು ಪದೇ ಅಡ್ಬಿದ್ರು. ಈಗ ಅನೇಕ ಬಾರಿ ಈ ಎಲ್ಲವನ್ನು ಗಮನಿಸಿದ್ರು ಕೂಡ ಕೇಂದ್ರ ಹೈಕಮಾಂಡ್ ಯಾವುದೇ ಒಂದು ಕಠಿಣ ನಿರ್ಧಾರವನ್ನು ತೆಗೆದುಕೊಳ್ಳಿಕ್ಕೆ ಅವರು ಇಷ್ಟಪಟ್ಟಿರಲಿಲ್ಲ. ಆದ್ರೆ ಯಾವಾಗ ಹನಿ ಟ್ರ್ಯಾಪ್ ಅಂತ ಪ್ರಮುಖ ವಿಷಯವನ್ನ ಯಾರ ಜೊತೆಗೂ ಚರ್ಚೆ ಮಾಡದೆ ಕೇವಲ ರೆಬೆಲ್ ಟೀಮ್ನ ಜೊತೆ ಚರ್ಚೆ ಮಾಡಿ ಹಿಂಗೆ ನನಗೊಂದು ವಿಷಯ ಬಂದಿದೆ, ನಾಳೆ ಅದನ್ನು ಪ್ರಸ್ತಾಪ ಮಾಡ್ತೇನೆ ಅನ್ನೋ ದೃಷ್ಟಿಯಲ್ಲಿ ವಿಷಯವನ್ನ ತಿಳಿದುಕೊಂಡಂತ ಯತ್ನಾಳ್ ಅವರು ತಮ್ಮ ರೆಬೆಲ್ ಟೀಮ್ ಜೊತೆ ಚರ್ಚೆ ಮಾಡಿದ್ರು. ಆ ರೆಬೆಲ್ ಟೀಮ್ ಹೇಳಿದ್ದೇನು, ಹೋಗಿ ನೀವು ಮುನ್ನುಗ್ಗಿ, ನೀವು ಅದನ್ನ ಯಾರ ಜೊತೆ ಚರ್ಚೆ ಮಾಡುವ ಅವಶ್ಯಕತೆ ಇಲ್ಲ, ಯಾರ ಜೊತೆ ಚರ್ಚೆ ಮಾಡಿದ್ರು ಕೂಡ ನಿಮ್ಗೆ ಅದರಿಂದ ಲಾಭ ಆಗೋದಿಲ್ಲ ಎನ್ನುವ ಒಂದು ಸ್ಟೇಟ್ಮೆಂಟ್ ಅನ್ನ ರೆಬೆಲ್ ಟೀಮ್ ಕೊಟ್ಟಿರುವಂತ ಸಾಧ್ಯತೆ ಇದೆ. ಹಾಗಾಗಿ ಅದರಿಂದ ಪ್ರಚೋದನೆಗೆ ಒಳಗಾದಂತ ಯತ್ನಾಳ್ ಅವರು ಯಾರ ಜೊತೆ ಚರ್ಚೆ ಮಾಡದೆ ಬಿಜೆಪಿಯ ರಾಜ್ಯಾಧ್ಯಕ್ಷರ ಜೊತೆನೂ ಚರ್ಚೆ ಮಾಡಲಿಲ್ಲ, ದೊಡ್ಡ ಮುಖಂಡರ ಜೊತೆ ಚರ್ಚೆ ಮಾಡಲಿಲ್ಲ, ನೇರವಾಗಿ ಅವರು ವಿಧಾನಸಭೆ ಅಧಿವೇಶನ ಪ್ರಸ್ತಾಪ ಮಾಡಿಬಿಟ್ರು. ಇದು ಕೂಡ ಯತ್ನಾಳ್ ಅವರು ಮಾಡಿದಂತ ದೊಡ್ಡ ತಪ್ಪು. ಅದೇ ದೃಷ್ಟಿಯಲ್ಲಿ ಈ ತಟಸ್ಥ ಬಣದವರು ಕೂಡ ತಮ್ಮ ಆಕ್ರೋಶವನ್ನ ಯಡಿಯೂರಪ್ಪನವರ ಮೇಲೆ, ಯಡಿಯೂರಪ್ಪನವರ ಮಗನ ವಿಜೇಂದ್ರ ಅವರ ಮೇಲೆ ಇದ್ದಂತ ಆಕ್ರೋಶವನ್ನ ಯತ್ನಾಳ್ ಅವರಿಗೆ ಚೂಬಿಟ್ಟು ಯತ್ನಾಳ್ ಅವರ ಹತ್ರ ಬಾಯಿಗೆ ಬಂದಾಗ ಮಾತಾಡಿಸಿ ಯತ್ನಾಳ್ ಅವರನ್ನು ಎತ್ತಿ ಕಟ್ಟಿ ಇದೀಗ ಯತ್ನಾಳ್ ಅವರಿಗೆ ಕೂಡ ದೊಡ್ಡ ಹಿನ್ನಡೆ ಆಗುವಂತೆ ಮಾಡಿದ್ದು
ತಟಸ್ಥ ಬಣ. ಈ ತಟಸ್ಥ ಬಣದವರನ್ನು ಕೂಡ ಯತ್ನಾಳ್ ಅವರು ಕಂಡುಹಿಡಿಯುವಲ್ಲಿ, ಯತ್ನಾಳ್ ಅವರು ತಟಸ್ಥ ಬಣದ ನಡೆಯನ್ನ, ತಟಸ್ಥ ಬಣದ ಒಂದು ಕುತಂತ್ರವನ್ನ ಕಂಡುಹಿಡಿಯುವಲ್ಲಿ ಯತ್ನಾಳ್ ಅವರು ವಿಫಲರಾದ್ರು. ಇದು ಕೂಡ ಯತ್ನಾಳ್ ಅವರು ಮಾಡಿದಂತಹ ಬಹುದೊಡ್ಡ ತಪ್ಪಂತ ಹೇಳ್ಬಹುದು. ಯತ್ನಾಳ್ ಅವರು ಈಗಾಗಲೇ 2000 ಇಸ್ವಿಯಲ್ಲಿ ವಾಜಪೇಯಿ ಅವರ ಗೌರ್ಮೆಂಟ್ ನಲ್ಲಿ ರಾಜ್ಯ ಖಾತೆಯನ್ನು ನಿಭಾಯಿಸಿದಂತ ಒಂದು ಹೆಗ್ಗಳಿಕೆ ಮತ್ತು ವಾಜಪೇಯಿ ಅವರ ಗೌರ್ಮೆಂಟ್ ನಲ್ಲಿ ಮಂತ್ರಿಯಾಗಿದ್ರು ಎನ್ನುವ ಹೆಗ್ಗಳಿಕೆ ಕೂಡ ಯತ್ನಾಳ್ ಅವರಿಗಿದೆ. ಹಾಗಾಗಿ ಉತ್ತರ ಕರ್ನಾಟಕದಲ್ಲಿ ಯಡಿಯೂರಪ್ಪನವ್ರ ಜೊತೆ, ಈಶ್ವರಪ್ಪನವ್ರ ಜೊತೆ, ಅನಂತಕುಮಾರ್ ಅವರ ಜೊತೆ ಪಕ್ಷವನ್ನ ಉತ್ತರ ಕರ್ನಾಟಕದಲ್ಲಿ ಕಟ್ಟಿದಂತ ಹೆಗ್ಗಳಿಕೆ ಕೂಡ, ಬಿಜೆಪಿಯನ್ನ ಕಟ್ಟಿದಂತ ಹೆಗ್ಗಳಿಕೆ ಕೂಡ ಯತ್ನಾಳ್ ಅವರಿಗೆ ಸಲ್ಲತ್ತೆ. ಇಷ್ಟು ಬುದ್ಧಿವಂತಿಕೆ ಇರುವಂತ ವ್ಯಕ್ತಿ, ಇಷ್ಟು ಹಿಂದುತ್ವದ ಅಜೆಂಡಾ ಹೊಂದಿರುವಂತ ವ್ಯಕ್ತಿ ಇದೀಗ ಯಾರು ಎತ್ತು ಕಟ್ಟಿದಕ್ಕಾಗಿ ತಾವು ಪಕ್ಷದಿಂದ ಹೊರಗಡೆ ನಡೆಯಬೇಕಾದಂತ ಒಂದು ಪರಿಸ್ಥಿತಿ ಉದ್ಭವ ಆಗಿದೆಯಲ್ಲ, ಅದು ನಿಜಕ್ಕೂ ಯತ್ನಾಳ್ ಅವರಿಗೂ ಲಾಸ್ ಆಗುತ್ತೆ, ಬಿಜೆಪಿ ಪಕ್ಷಕ್ಕೂ ಲಾಸ್ ಆಗುತ್ತೆ. ಜೊತೆಗೆ ಬಿಜೆಪಿ ಪಕ್ಷವನ್ನ ಬೆಂಬಲಿಸ್ತಾ ಇದ್ದಂತ ಅನೇಕ ಹಿಂದೂ ಕಾರ್ಯಕರ್ತರು ಕೂಡ ಅನೇಕ ನೋವನ್ನು ಉಂಟು ಮಾಡಿದೆ. ಏನೇ ಆಗಲಿ ಇವೆಲ್ಲವೂ ಕೂಡ ಸರಿ ಆಗಬೇಕು, ಇವೆಲ್ಲವೂ ಕೂಡ ಒಂದು ಒಳ್ಳೆಯ ಸುಖಾಂತಿ ಆಗಬೇಕು. 1 ವರ್ಷನೋ 2 ವರ್ಷನೋ ಅದಾದ ನಂತರ ಮತ್ತೆ ಯತ್ನಾಳ್ ಅವರು ಬಿಜೆಪಿಗೆ ಬರಬೇಕು. ಯತ್ನಾಳ್ ಮತ್ತು ವಿಜೇಂದ್ರ ಅವರ ನಡುವೆ ಇದ್ದಂತ ಮನಸ್ಸು ಸಮನವಾಗಬೇಕು ಎನ್ನುವುದು ಅನೇಕ ಬಿಜೆಪಿ ಕಾರ್ಯಕರ್ತರ ಆಶಯವಾಗಿದೆ. ಇದಾಗಿತ್ತು ಇವತ್ತಿನ ವಿಶೇಷ. ನೋಡ್ತಾ ಇರಿ ಸೆಂಟರ್ ಪಾಯಿಂಟ್ ಕನ್ನಡ ಯೂಟ್ಯೂಬ್ ಚಾನಲ್.